ಪೂರ್ವಕವಾಗಿ ನೀಡುತ್ತಿದ್ದಾರೆ. ಶ್ರೀಮತಿ ಸಂಗೀತಾ ಕಟ್ಟಿ ಅವರು ಧಾರವಾಡದ ಶ್ರೀಮತಿ ಭಾರತಿ ಎಚ್ ಕಟ್ಟಿ ಹಾಗೂ ಡಾಕ್ಟರ್ ಎಚ್ ಎ ಕಟ್ಟಿ ಅವರ ಸುಪುತ್ರಿಯಾಗಿದ್ದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕ್ಷೇತ್ರದ ಪ್ರಖ್ಯಾತ ಗಾಯಕಿಯಾಗಿರುತ್ತಾರೆ. ಇವರು ಬಾಲ್ಯದಲ್ಲಿಯೇ ಅಸಾಧಾರಣ ಸಂಗೀತ ಪ್ರತಿಭೆಯನ್ನು ಪಡೆದು ಪಂ ಶೇಷಗಿರಿ ದಂಡಾಪುರ್, ಪಂ ಚಂದ್ರಶೇಖರ ಪುರಾಣಿಕ್ ಮಠ, ಪದ್ಮಭೂಷಣ ಪಂ ಬಸವರಾಜ ರಾಜಗುರು ಹಾಗೂ ಗಾನ ಸರಸ್ವತಿ ಕಿಶೋರಿ ತಾಯಿ ಅನ್ಮೋರ್ ಅವರಂತಹ ಮಹಾನ್ ಗುರುಗಳ ಮಾರ್ಗದರ್ಶನದಲ್ಲಿ ಕಿರಾಣ, ಗ್ವಾಲಿಯರ್ ಮತ್ತು ಜೈಪುರ್ ಅತ್ರೌಲಿ ಘರಾಣಗಳ ಗಾಯನ ಪರಂಪರೆಯನ್ನು ಆಳವಾಗಿ ಅಭ್ಯಸಿಸಿದ್ದಾರೆ. ಶಾಸ್ತ್ರೀಯ, ಭಕ್ತಿಗೀತೆ, ದಾಸವಾಣಿ, ಸುಗಮ ಸಂಗೀತ, ಜಾನಪದ ಗೀತೆ ಸೇರಿದಂತೆ ಹಲವಾರು ಪ್ರಕಾರಗಳಲ್ಲಿ ತಮ್ಮ ವಿಶಿಷ್ಟ ಪ್ರತಿಭೆಯನ್ನು ಪ್ರದರ್ಶಿಸಿರುವ ಇವರು ದೇಶ ವಿದೇಶಗಳಲ್ಲಿ ಸಾವಿರಾರು ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಸಂಗೀತ ಕ್ಷೇತ್ರಕ್ಕೆ ಸಲ್ಲಿಸಿದ ಅಪೂರ್ವ ಕೊಡುಗೆಗಾಗಿ ಸುವರ್ಣ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಪಂ ಬಸವರಾಜು ರಾಜಗುರು ರಾಷ್ಟ್ರೀಯ ಪುರಸ್ಕಾರ, ಸಾರ್ಥಕ ನಾರಿ, ವಚನ ಸಾಹಿತ್ಯ ಶ್ರೀ, ರಮಣಶ್ರೀ ಶರಣ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಹಾಗೂ ಬಿರುದುಗಳಿಗೆ ಭಾಜನರಾಗಿರುವವರು. ವಂದೇ ಮಾತರಂ ಗಾಯನದ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ವಿಶೇಷ ಮೆಚ್ಚುಗೆಗೂ ಪಾತ್ರರಾಗಿರುತ್ತಾರೆ. ಇವರಿಗೆ CMR ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೂಡ ಲಭಿಸುತ್ತದೆ. ಸಮಾಜಕ್ಕಾಗಿ ಇವರು ಮಾಡುವ ಸೇವೆಯು ಪರಮಾತ್ಮನ ಸೇವಾಭಾವದಲ್ಲಿ ತುಂಬಿರಲಿ. ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ವಿತೇಹೆ ಎಂದು ಹೇಳಿದಂತೆ ಪರಮಾತ್ಮನಿಗೆ ಕಟ್ಟುವ ಕರವೇ ಅನೇಕ ಜನರ ಸೇವೆ ಎನ್ನಲಾಗಿದೆ. ಈ ಸಜ್ಜನರಿಗೆ ದೇವರು ಪೂರ್ಣ ಆರೋಗ್ಯ ಆಯುಷ್ಯ ಕೊಟ್ಟು ಅನುಗ್ರಹಿಸಲಿ ಎಂದು ಅಸ್ಮದುಪಾಸ್ಯ ಮೂರ್ತಿ ಶ್ರೀಮನ್ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಇಂದು ನಾರಾಯಣ ಸ್ಮರಣೆಗಳು. ಪರಾಭನಾಮ ಸಂವತ್ಸರ ಚಾತುರ್ಮಾಸ್ಯ, ಧಾರವಾಡ ಶ್ರೀಪಾದಂಗಳವರು. ಜೋರಾಗಿ ಕರತಾಡದ ಮೂಲಕ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣವಂತ. ಬರ್ತಾರ ಕೋಟಿ ಹೈಗ್ರೀವ ಲೇಖನ ಪುಸ್ತಕ. ಹೈಗ್ರೀವ ಮಂತ್ರ ಜಪದ್ದ ಏನು ಜಪದ ಹೈಗ್ರೀವ ನಾಮ ಲೇಖನ ಜಪ ಪುಸ್ತಕ. ಸಂಪೂರ್ಣವಾದ ಪುಸ್ತಕವನ್ನು ಲೇಖನ ಮಾಡಿ ಸಮರ್ಪಣೆ ಮಾಡಿ ಹಯಗ್ರೀವ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇವತ್ತು ಶ್ರೀಮತಿ ಸಂಗೀತಾ ಕಟ್ಟಿಯವರಿಗೆ ದಿಗ್ವಿಜಯ ಮೂಲರಾಮಾನುಗ್ರಹ ಪ್ರಶಸ್ತಿಯನ್ನು ಕೊಟ್ಟು ವಿಶೇಷವಾಗಿ ರಾಮದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಲಾಗಿದೆ. ಅವರು ಮಾಡಿದ ಸಂಗೀತ ಸಾಧನೆ ವಿಶೇಷವಾಗಿ ಹರಿಭಕ್ತಿಯ ಪ್ರಸಾರಕ್ಕಾಗಿ ಆ ಸಂಗೀತವನ್ನು ಹೇಳಿ ಭಗವಂತನ ಸೇವೆಯನ್ನು ಅವರು ಮಾಡ್ತಾ ಇದ್ದದ್ದು, ಅದಕ್ಕಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟದ್ದು. ಇನ್ನೂ ವಿಶೇಷವಾಗಿ ಆ ಸಂಗೀತದ ಮೂಲಕ ಹರಿಭಕ್ತಿಯ ಪ್ರಸಾರ ಅವರಿಂದ ನಡೆಯಲಿ, ಅದಕ್ಕಾಗಿ ಆಯುರಾರೋಗ್ಯಾದಿಗಳನ್ನು ದೇವರು ಕೊಟ್ಟು ವಿಶೇಷವಾಗಿ ಅವರಿಂದ ಆ ಸಾಧನೆಯನ್ನು ಮಾಡಿಸಲಿ. ಅವರಿಗೆ ಅವರ ತಂದೆ ತಾಯಿ, ಅವರ ಮನೆಯವರು ಎಲ್ಲರೂ ವಿಶೇಷವಾಗಿ ಪ್ರೋತ್ಸಾಹನೆಯನ್ನು ನೀಡಿದ್ದಾರೆ. ಅವರಿಗೂ ದೇವರ ವಿಶೇಷ ಅನುಗ್ರಹ ಆಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ.